ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಹಗಲು ದರೋಡೆಗಿಳಿದ್ರ ಕೆಲವು ಭ್ರಷ್ಟ ಅಧಿಕಾರಿಗಳು ಮತ್ತು ಕೆಲವು ಭ್ರಷ್ಟ ರಾಜಕಾರಣಿಗಳು. ತಪ್ಪು ಮಾಡಿದವನಿಗಿಂತ ತಪ್ಪು ಮಾಡಲು ಅವಕಾಶ ಕೊಟ್ಟ ಅಧಿಕಾರಿಗಳನ್ನ ಮೊದಲು ಜೈಲಿಗೆ ಕಳಿಸಬೇಕು. ಕರಾವಳಿ ಕನ್ನಡಿಗ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರ್ ಆಕ್ರೋಶ. ಕೈವಾಡ ಇದೆಯಂತೆ, ಅಧಿಕಾರಿಗಳಿಗೆ ಮಾಜಿ ಶಾಸಕರು ಸಪೋರ್ಟ್ ಅಂತೆ. ನಮಸ್ಕಾರ ಸ್ನೇಹಿತರೆ, ನಾನು ರವಿ ಶೆಟ್ಟಿ ಬೈಂದೂರ್. ಸ್ನೇಹಿತರೆ, ಇವತ್ತು ಕಚೇರಿಯಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಈಗಾಗಲೇ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಮೋರ್ಟ್ ಎಂಬ ಗ್ರಾಮದಲ್ಲಿ ಒಬ್ಬ ಉದ್ಯಮಿ ಫಿಶ್ ಮಿಲ್ ಅನ್ನು ಮಾಡಲಿಕ್ಕೆ ಹೊರಡ್ತಾರೆ. ನನಗೆ ಅಲ್ಲಿಯ ಗ್ರಾಮಸ್ಥರು, ರವಿ ಶೆಟ್ಟಿಯವರೇ, ದಯವಿಟ್ಟು ಇದ್ರ ಬಗ್ಗೆ ನೀವು ಧ್ವನಿ ಎತ್ತಬೇಕು, ನಮ್ಮನ್ನ ಹೆದರಿಸ್ಬಿಟ್ಟು ನಮ್ಮ ಮುಂದೆ ದಬ್ಬಾಳಿಕೆ ಮಾಡಿಬಿಟ್ಟು ಕೆಲವು ಭ್ರಷ್ಟ ಅಧಿಕಾರಿಗಳ ಸಪೋರ್ಟ್ ತಗೊಂಡು ನಮ್ಮ ಊರಿನಲ್ಲಿ ಅನಧಿಕೃತವಾಗಿ ಫಿಶ್ ಮಿಲ್ ಮಾಡಕ್ಕೆ ಹೊರಟಿದ್ದಾನೆ. ಅದಲ್ಲದೆ ಇಡೀ ಭೂಮಿಯನ್ನೇ ಹಾಳು ಮಾಡುವ ಒಂದು ತಂತ್ರವನ್ನು ಮಾಡಿದ್ದಾರೆ ಅನ್ನೋ ಒಂದು ದೂರು ಬರ್ತದೆ, ಮನವಿಯನ್ನು ಮಾಡಿಕೊಳ್ತಾರೆ. ತಕ್ಷಣ ಅದರ ಜೊತೆಗೆ ನಾನು ಒಂದು ಲೈವ್ ಮಾಡ್ತೀನಿ, ನೀವು ನೋಡಿದ್ದೀರಿ ಈ ಹಿಂದೆ. ಆ ಲೈವ್ನ ಆದ ನಂತರ ನಾನು ನನ್ನ ಊರಿಗೆ ಭೇಟಿ ಕೊಡ್ತೀನಿ. ನನ್ನ ಕ್ಷೇತ್ರ ಆಗಿರ್ತದೆ ಅದು. ಅಲ್ಲಿಗೆ ಭೇಟಿ ಕೊಟ್ಟು ನೋಡಿದಾಗ ನನಗೆ ಶಾಕ್ ಆಗ್ತದೆ. ಯಾಕೆ ಅಂದರೆ ಅದನ್ನ ವಿವರಣೆ ಮಾಡಬೇಕು, ಪ್ಲಸ್ ಅದರಿಂದ ನಿಮಗೆ ಕೂಡ ಅದರ ಮಾಹಿತಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಲೈವ್ ಬಂದಿದ್ದೀನಿ. ಸ್ನೇಹಿತರೆ, ಈ ನ್ಯಾಯ ಎಲ್ಲಿದೆ ಅಂತ ನಾನು ಮೇಲ್ಗಡೆ ಹಾಕಿದ್ದೀನಿ. ನ್ಯಾಯ ಇದೆ, ಬಟ್ ಯಾರಿಗಿದೆ, ಎಲ್ಲಿಗಿದೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಅದು ಮಾತ್ರ ಇದಾಗಿ ಉಳ್ಕೊಂಡಿದೆ, ಹಾಗೇನೆ ಒಂದು ತಿಳಿಯದ ಒಂದು ವಸ್ತುವಾಗಿ ಉಳ್ಕೊಂಡಿದೆ. ಬಡವರಿಗೊಂದು ನ್ಯಾಯ, ದೊಡ್ಡವರಿಗೊಂದು ನ್ಯಾಯ. ಈ ಕಾನೂನಲ್ಲೂ ಅಷ್ಟೇ, ಬಡವರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು. ಅದೇ ರೀತಿ ಇಲ್ಲಿ ಏನಾಗಿದೆ ಅಂದರೆ, ಈ ಜಾಗದಲ್ಲಿ ಸುಮಾರು ದಟ್ಟಾರಣ್ಯ ಮೀಸಲು ಅರಣ್ಯ, ಅದು ದಟ್ಟಾರಣ್ಯ ಕಾಡು. ಸುಮಾರು ನೆಲದಿಂದ ಒಂದು 500 ಅಥವಾ 1000 ಅಡಿ ಎತ್ತರದಲ್ಲಿ, ಸಮತಟ್ಟ ನೆಲದಿಂದ ಎತ್ತರದಲ್ಲಿರುವಂಥ ಒಂದು ಬೆಟ್ಟ. ಆ ಬೆಟ್ಟದ ಮಧ್ಯೆ ಒಂದು 6 ಎಕರೆ ಜಾಗ ಪಟ್ಟ ಲ್ಯಾಂಡ್ ಇದೆ. ಅಂದರೆ ಅದಕ್ಕೆ ದಾಖಲಾತಿ ಇರುವಂಥದ್ದು. ಅದು ಹಿಂದೆ ಯಾವ ರೀತಿ ಬಂತು ಅನ್ನೋದ್ರ ಬಗ್ಗೆ ಮೂಲ ನನಗೆ ಗೊತ್ತಿಲ್ಲ. ಅದು ಕೂಡ ಯಾರೋ ಸ್ವಲ್ಪ ಹಣ ಗಿಣ ಕೊಟ್ಟು ಅದನ್ನು ಪಟ್ಟ ಮಾಡಿಸ್ಕೊಂಡಿರ್ತಾರೆ. ಯಾಕಂದ್ರೆ ಅಲ್ಲಿ ಪಟ್ಟ ಕೊಡ್ಲಿಕ್ಕೆ ಸಾಧ್ಯತೆನೇ ಇಲ್ಲ ಅಂಥ ದಟ್ಟಾರಣ್ಯದಲ್ಲಿ. ಆ ಪಟ್ಟ ಲ್ಯಾಂಡ್ನಲ್ಲಿ ಹಿಂದೆ ಇದ್ದವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಏನಾದರೂ ಒಂದು ಗೂಟ ಕಡಿಲಿಕ್ಕೆ ಹೋಗಂಗಿಲ್ಲ, ಏನಾದರೂ ಬೇಲಿ ಮಾಡ್ಕೊಳ್ಳೋಣ ಕಾಡು ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ಅಥವಾ ಅದು ಏನಾದರೂ ಒಂದು ಮಾಡೋಣ ಅಂದ್ರೆ ಒಂದು ಇಷ್ಟು ದಪ್ಪ ಕೋಲ್ ಕಡಿಲಿಕ್ಕೆ ಹೋದ್ರೆ ಫಾರೆಸ್ಟ್ ಇಲಾಖೆಯವರಿಂದ ಸಮಸ್ಯೆ. ರಸ್ತೆಯನ್ನು ಒಂಚೂರು ಸರಿ ಮಾಡ್ಲಿಕ್ಕೆ ಹೋದ್ರೆ ಫಾರೆಸ್ಟ್ ಇಲಾಖೆಯವರಿಂದ ಸಮಸ್ಯೆ. ಕರೆಂಟ್ ತಗೊಳ್ಳೋಣ ಅಂತ ಹೇಳಿದ್ರೆ ವಿವಿಧ ಇಲಾಖೆಗಳಿಂದ ಸಮಸ್ಯೆ. ಆ ವ್ಯಕ್ತಿಗಳು ನೊಂದು ಆ ಜಾಗದಲ್ಲಿ ಇರೋಕ್ಕಾಗದೆ ಅದನ್ನು ಬೇರೆಯವರಿಗೆ ಸೇಲ್ ಮಾಡ್ತಾರೆ. ಮತ್ತೊಬ್ಬರು ಬರ್ತಾರೆ, ಅವ್ರಿಗೆ ಕೂಡ ಇದೇ ಸಮಸ್ಯೆ ಆಗ್ತದೆ, ಅವರು ಕೂಡ ಸೇಲ್ ಮಾಡ್ತಾರೆ. ಆದರೆ ಮೂರನೇ ಬಂದ ವ್ಯಕ್ತಿ ನೋಡಿ, ಅವನಿಗೆ ಸಮಸ್ಯೆ ಆಗಿಲ್ಲ. ಯಾಕೆಂದ್ರೆ ಹಿಂದೆ ಇಬ್ಬರು ಬಂದಿದ್ದು ಕೂಡ ಬಡವರಾಗಿದ್ರು. ಈ ಕಾನೂನಿನಲ್ಲಿ ಅವರಿಗೆ ಒಂದು ಹಂತ, ಇವರಿಗೆ ಒಂದು ಹಂತ ಅಂತ ಹೇಳಿದ್ನಲ್ಲ, ಆ ರೀತಿ ಬಡವರಾಗಿದ್ರು. ಆದರೆ ಈಗ ಬಂದಿರೋ ವ್ಯಕ್ತಿ ಕೋಟ್ಯಾಧಿಪತಿ, ತುಂಬಾ ಹೆಸರು ಮಾಡಿದ್ದಾರೆ. ಹಣಬಲ ಇದೆ, ತೋಳ್ಬಲ ಇದೆ, ಧನಬಲ ಇದೆ, ಎಲ್ಲಾ ಬಲಗಳು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ ಅವ್ರ ಹತ್ರ. ಸೊ ಹಾಗಾಗಿ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೇನೆ ಅಲ್ಲಿ ಜಾಗವನ್ನು ಇಟ್ಕೊಳ್ತಾರೆ. ಅದಾದ ನಂತರ ಅವರು ಗಣಿಗಾರಿಕೆಗೆ ವಿಷಯ ತಿಳಿಸ್ತಾರೆ. ನಾನು ಆ ಜಾಗವನ್ನು ಹದ ಮಾಡಬೇಕಿದೆ, ಅಲ್ಲಿ ಬರೀ ಕೆಂಪು ಕಲ್ಲಿದೆ, ಕಲ್ಲು ಮುರ ಕಲ್ಲಿರೋದ್ರಿಂದ ಆ ಕಲ್ಲನ್ನ ಕಡಿದು ಆ ಜಾಗವನ್ನು ಹದ ಮಾಡಿ ನಾನು ಅಲ್ಲಿ ಕೃಷಿಯನ್ನ ಮಾಡ್ತೀನಿ ಅಂತ ಕೇಳ್ತಾರೆ. ನಮ್ಮ ಗಣಿಗಾರಿಕೆರ ಕಾಯ್ತಾ ಇರ್ತಾರೆ, ಯಾವ್ದಾದ್ರು ದೊಡ್ಡ ಮಿಕ ಬಂತ ಅಂತ ಹೇಳ್ಬಿಟ್ಟು ಕಡಿಲಿಕ್ಕೆ. ಸರಿ ಅಂತ ಅನುಮತಿಯನ್ನು ಕೂಡ ಕೊಡ್ತಾರೆ. ಆ ಅನುಮತಿಯ ಶರದಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ಕಲ್ಲು ಗಣಿಗಾರಿಕೆ ಮಾಡುವಂತ ಪ್ರದೇಶ ಅದು ನೀವು ಕೃಷಿಗಾಗಿ ಉಪಯೋಗಿಸ್ತೀವಿ ಅಂತ ಹೇಳಿದಾಗ ಆ ಕಲ್ಲುಗಳನ್ನ ನಿಮ್ಮ ಬಳಕೆಗೆ ಅಲ್ಲಿಗೆ ಏನಾದರೂ ಬೇಕಾದ್ರೆ ಬಳಕೆಗೆ ಬಳಸ್ಕೋಬೋದೇ ವಿನಃ ಅದನ್ನ ನೀವು ಹೊರಗಡೆ ಕಳಿಸುವ ಹಾಗಿಲ್ಲ. ಅಕಸ್ಮಾತ್ ಕಳಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ರೀತಿಯ ಒಪ್ಪಿಗೆಯನ್ನ ಪಡೆದು ನೀವು ಅದಕ್ಕೆ ರಾಯಲ್ಟಿಯನ್ನ ಕಟ್ಟಿ ಆ ಕಲ್ಲುಗಳನ್ನ ಬೇರೆ ಕಡೆಗೆ ಬೇರೆಯವರಿಗೆ ಮಾರಬಹುದು. ರಾಯಲ್ಟಿ ಕಟ್ಟಬೇಕು, ಅನುಮತಿ ಬೇಕು, ಎಲ್ಲ ಮಾಡಬಹುದು ಅಂತ. ಇಷ್ಟೆಲ್ಲ ಇದ್ದಾಗ ಅಲ್ಲಿಗೆ ಹೋಗ್ಲಿಕ್ಕೆ ರಸ್ತೆ ಇರ್ತದೆ.
ಆ ರಸ್ತೆ ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ 3 ಅಡಿಯಷ್ಟು ಜಾಗ, ಅಂದ್ರೆ ಕಾಲು ದಾರಿ ಅಂತ ಕರೀತಾರೆ ಹಳ್ಳಿಯಲ್ಲಿ, ನಿಮ್ಗೆಲ್ಲ ಗೊತ್ತಿರಬೇಕು. ಆ ಕಾಲು ದಾರಿ ಹಳ್ಳಿಯಲ್ಲಿ ಹೋಗ್ಬೇಕಾದ ಕಾಲು ದಾರಿ ನಾನು ಮೊನ್ನೆ ಹೋಗ್ತೀನಿ, ಎಷ್ಟು ಚಂದ ಆಗಿದೆ ಅಂತ ಹೇಳಿದ್ರೆ ನಿಜವಾಗೂ ಪ್ರವಾಸಿಯ ತಾಣಗಳಿಗೆ ಆ ರೀತಿ ರಸ್ತೆ ಏನಾದ್ರು ಮಾಡಿದ್ರೆ ಮಸ್ತು. ಅದೇ ರಸ್ತೆನ ನಮ್ಮ ಈ ಕಡಲು ಕೊರೆತ ನಡೀತದಲ್ಲ, ಅದೇ ರೀತಿ ಕಲ್ಲನ್ನ ಕಟ್ಟಿ ಏನಾದರೂ ಭದ್ರತೆ ಮಾಡಿದ್ದು ಹೋದ್ರೆ ಕಡಲು ಕೊರೆತನೇ ಆಗಲ್ಲ. ಅಷ್ಟು ಕ್ಲೀನಾಗಿ ಸುಮಾರು 20 ಅಡಿಯಷ್ಟು ಅಗಲಕ್ಕೆ ರಸ್ತೆಯನ್ನು ಸುಸಜ್ಜಿತ ರಸ್ತೆಯನ್ನು ಮಾಡಿದ್ದಾರೆ. ರಸ್ತೆಯಲ್ಲಿ ನಡಿಬೇಕಾದ್ರೆ ಮೈಯಲ್ಲೆಲ್ಲ ಬೆವರು ಕಿತ್ತೋಯ್ತು, ಅಷ್ಟು ಹೈಟ್, 1000 ಅಡಿಗಿಂತ ಹೈಟ್ ಇದೆ ಅಂತ ಹೇಳಿದ್ದೀನಿ. ಸೊ ಅಲ್ಲಿಗೆ ಲಾರಿ ಹೋಗುವ ರೀತಿಯಲ್ಲಿ ದೊಡ್ಡ ಮಟ್ಟದ ರಸ್ತೆಯನ್ನ ಮಾಡಿದರೆ, ಅದು ಎಲ್ಲಿ? ಮೀಸಲು ಅರಣ್ಯದಲ್ಲಿ. ಸೊ ಈಗ ಸ್ಟೋರಿ ಇದೇನೋ ನಮ್ಮ ಶಶಿಯವರು ಹೇಳ್ತಾರೆ, ಯಾವ ಬಲ ಇದ್ರೂ ಒಂದು ಪಕ್ಷದ ವ್ಯಕ್ತಿ ಆಗಿದ್ರೆ ಅಪೋಸಿಟ್ ಪಾರ್ಟಿಯಿಂದ ಬೆಂಬಲ ಪಡೆದು ಹೋರಾಟ ಮಾಡಿ ಧ್ವನಿ ಎತ್ತಬಹುದು. ಶಶಿಯಣ್ಣ, ಅದೆಲ್ಲ ಕಾಲ ಹೋಯಿತು. ಈಗ ಎರಡೂ ಪಕ್ಷಗಳು, ಆಡಳಿತ ಮತ್ತು ವಿರೋಧ ಪಕ್ಷಗಳು ಒಂದೇ ನಾಣ್ಯದ 2 ಮುಖ ಇದ್ದಂತೆ. ಈಗ ಇಲ್ಲಿ ಪಕ್ಷ ಯಾವುದಂದ್ರೆ ಈ ಪಕ್ಷ ಒಂದೇ, ಇದು ಒಂದಿತ್ತಂತ ಹೇಳಿದ್ರೆ ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ. ಅದೇನೋ ಯಾವುದೋ ಒಂದು ಬಾರದ ಒಂದು ಹಾಡಿದೆ, ನಾವೆಲ್ಲ ಕುಡಿಯತ್ತೀವಿ ಒಂದೇ ಅಣ್ಣ ತಮ್ಮರು ಅಂತ ಹೇಳ್ದಂಗೆ. ಹಂಗೆ ಈ ದುಡ್ಡಿನ ವಿಷಯದಲ್ಲೂ ಇವರೆಲ್ಲ ಒಂದೇ ಅಣ್ಣ ತಮ್ಮರು, ಅದರಲ್ಲೇನು ವಿರೋಧ ಪಕ್ಷ ಆಡಳಿತ ಪಕ್ಷ ಅಂತ ಏನು ಬೇಕಾಗಿಲ್ಲ. ಆ ಸರ್ವೆ ಹೇಗಾಗಬೇಕು ಅಂತ ಹೇಳಿದ್ರೆ, ಅಲ್ಲಿ ಮಣ್ಣನ್ನ ಕಲ್ಲು ತುಂಬಿದಾನಲ್ಲ ಅದಷ್ಟನ್ನು ಅಗದ್ಬಿಟ್ಟು ಎಷ್ಟು ಅಡಿ ಇಳಿದಿದೆ, ಎಷ್ಟು ಕಲ್ಲು ಬಂದಿದೆ, ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ ಅಂತ ಅಳೆದ್ಬಿಟ್ಟು ಒಂದೊಂದು ಕಲ್ಲಿಗೂ ಕೂಡ 10% ಅಷ್ಟು ದಂಡವನ್ನ, ಹೆಚ್ಚುವರಿ ದಂಡವನ್ನ ವಿಧಿಸುವಂತ ಕೆಲಸವನ್ನ ನೀವು ಮಾಡಬೇಕು. ಅದು ಮಾಡಿಲ್ಲ ಅಂದ್ರೆ ನೀವು ಇದನ್ನು ಬ್ಲಾಕ್ ಮೇಲರ್ ಅಂದ್ಕೊಳ್ಳಿ, ವೈಟ್ ಮೇಲರ್ ಅಂದ್ಕೊಳ್ಳಿ, ಕಪ್ ಮೇಲರ್ ಅಂದ್ಕೊಳ್ಳಿ, ಐ ಡೋಂಟ್ ಮೈಂಡ್. ನಾನು ನ್ಯಾಯಕ್ಕಾಗಿ, ನೀವೇನೋ ತಪ್ಪು ಮಾಡಿದಿರ, ಯಾವುದೋ ರಾಜಕಾರಣಿಯ ಕೃಪಾ ಕಟಾಕ್ಷದಿಂದನೋ ಅಥವಾ ಅವನ ಒತ್ತಡಕ್ಕೋ ನೀವು ತಪ್ಪು ಮಾಡಿದಿರ, ತಪ್ಪನ್ನು ತಿದ್ಕೊಳ್ಳಿಕ್ಕೆ ಈಗ ನಿಮ್ಮನ್ನು ಯಾವ ರಾಜಕಾರಣಿನೂ ಬರಲ್ಲ ಅದು ಮಾಡಬೇಡ ಅಂತ ಹೇಳಲಿಕ್ಕೆ. ಯಾಕಂದ್ರೆ ಅವನಿಗೆ ಆಲ್ರೆಡಿ ಕೆಳಗಡೆ ಚಡ್ಡಿ ಒದ್ದೆ ಆಗ್ಲಿಕ್ಕೆ ಶುರು ಆಗಿದೆ. ಯಾಕಂದ್ರೆ ನಾನು ಜೈಲಿಗೆ ಹೋಗ್ತೀನಿ ಅನ್ನೋದು ಬಂದಿದೆ. ಅಂತ ಟೈಮ್ನಲ್ಲಿ ರಾಜಕಾರಣಿ ಕೈ ಬಿಟ್ಬಿಡ್ತಾನೆ. ಮೊದಲು ಮಾಡ್ರಿ ನಾನಿದ್ದೀನಿ ಅಂತಾನೆ, ಆಮೇಲೆ ಏನು ಅವನ ಕತ್ತಿಗೆ ಬರ್ತಾ ಇದೆ ಅನ್ನೋಕ್ಕೂ ನೀವು ಹಾಳಾಗೋಗಿ ನಿಮ್ಗೂ ನಂಗೂ ಸಂಬಂಧವೇ ಇಲ್ಲ ಅಂತ ಬಿಟ್ಟು ಹಿಂಗಂದ್ಬಿಟ್ಟು ಹೋಗ್ಬಿಡ್ತಾನೆ. ದಟ್ಸ್ ಕಾಲ್ ಭ್ರಷ್ಟ ರಾಜಕಾರಣಿ. ಕೆಲವು ಭ್ರಷ್ಟ ರಾಜಕಾರಣಿಗಳಿಗೆ ಹೇಳ್ತಾ ಇರೋದು. ಸೊ ಇದೇನಾಗ್ತದೆ ಅಂತ ಹೇಳಿದ್ರೆ, ನೀವು ತಕ್ಷಣ ಅಲ್ಲಿ ಗಣಿಗಾರಿಕೆಯವರು ಎಷ್ಟು ಡೀಪ್ ಇಳಿದಿದೆ, ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ, ಅಲ್ಲಿ ಆ ಡ್ಯಾಮೇಜ್ ಬಂದ ಕಲ್ಲಲ್ಲ ಅಲ್ಲ, ಎಲ್ಲ ಕಲ್ಲು ನೆಲ ಆಗದ ಅಂತ ಹೇಳಿದ್ರ ಮೇಲೆ ಅದಷ್ಟಕ್ಕೂ ಅವನ ದಂಡವನ್ನು ತೆರಲೇಬೇಕಾಗ್ತದೆ. ಅದಾದ ನಂತರ ಅವನ ಹಿಟಾಚಿ, ಅವನ JCB ಮಿಷನ್ಗಳು 15ರಿಂದ 25 ಮಿಷನ್ಗಳು ಕೆಲಸ ಮಾಡಿದೆ ಅಂತಲ್ಲಿ. 15ರಿಂದ 25 ಮಿಷನ್ಗಳು ಕೆಲಸ ಮಾಡಿದೆ ಅಂದ್ರೆ ಆ 25 ಮಿಷನ್ಗಳು ಕೂಡ ಸೀಸ್ ಆಗಬೇಕು. ಅದು ಯಾರ್ಯಾರು ಮಾಡಬೇಕು? ಗಣಿಗಾರಿಕೆ ಅನಧಿಕೃತವಾಗಿ ಗಣಿಗಾರಿಕೆ ಮಾಡಿರೋದ್ರಿಂದ ಗಣಿಗಾರಿಕೆ ಕೇಸ್ ಮಾಡಬೇಕು. ಫಾರೆಸ್ಟ್ ಇಲಾಖೆಯಲ್ಲಿ ಕೆಲಸ ಮಾಡಿರೋದ್ರಿಂದ ಫಾರೆಸ್ಟ್ ಇಲಾಖೆಯವರು ಕೂಡ ಅದ್ರ ಮೇಲೆ ಕೇಸ್ ಮಾಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.